ನಮಗೆ ಮನವಿ ಕೊಡ್ಲಿಕ್ಕೆ ಅವಕಾಶ ಕೊಡಬೇಕು. ಮನವಿ ಕೊಡಕ್ಕೆ ಅವಕಾಶ ಕೊಡಲಿಲ್ಲ ಅಂತಂದ್ರೆ 18ನೇ ತಾರೀಕು ಅಸೆಂಬ್ಲಿ ನಡೆಯುವಾಗ ನಮ್ಮೆಲ್ಲರ ತೀರ್ಮಾನದಂತೆ ರಂಗಸ್ವಾಮಿ ಅವರ ನೇತೃತ್ವದಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕಿ ನಮ್ಮ ಹಣವನ್ನು ನಾವು ಪಡೆಯೋ ತನಕ ನಮ್ಮ ಹೋರಾಟ ನಿರಂತರವಾಗಿ ನಾವು ನಡೀಬೇಕಾಗುತ್ತೆ. ಆ ಕಾರಣಕ್ಕಾಗಿ ಯಾವುದೇ ಕಾರಣ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ. ಈಗ ಈ ಒಂದು ಸರ್ಕಾರದ ಒಂದು ದಲಿತ ವಿರೋಧಿ ನೀತಿ ವಿರುದ್ಧ ನಿರಂತರ ಹೋರಾಟ ನಾವು ಮುಂದುವರಿಸ್ತೇವೆ ಅಂತ ಹೇಳಿ ನಾನು 2 ಮಾತನ್ನು ಹೇಳ್ತೇನೆ. ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ಏನು ನಮ್ಮ ದಲಿತ ಸಂಘಟನೆ ಒಕ್ಕೂಟ ವತಿಯಿಂದ 1ನೇ ತಾರೀಕು ದುಂದುಗೈಸೋದ್ರಲ್ಲಿ ಸುಮಾರು ಒಂದು 27 ಸಂಘಟನೆ ಸೇರಿದ್ವಿ. ಈಗ ಇನ್ನೂ ಹಲವಾರು ಸಂಘಟನೆ ಸೇರಿ 45 ಸಂಘಟನೆ ಬೆಂಬಲ ಕೊಟ್ಟಿದ್ದಾರೆ. ನಾವೆಲ್ಲರೂ ಸೇರಿ ರಾಹುಲ್ ಗಾಂಧಿಯವರು ನಾಳೆ ಏನ್ ಬರ್ತಾ ಇದ್ದಾರೆ ಅವರಿಗೆ ದಲಿತ ಸಂಘಟನೆಗಳ ವತಿಯಿಂದ ಟ್ವಿಟರ್ ಅಭಿಯಾನ ಗೋ ಬ್ಯಾಕ್ ರಾಹುಲ್ ಗಾಂಧಿ ಗಿವ್ ಬ್ಯಾಕ್ SC/ST ಮನಿ ಅಂತೇಳಿ ನಮ್ಮ ಪ್ರೊಫೆಸರ್ ಹರಿರಾಮ್ ಅವರ ನೇತೃತ್ವದಲ್ಲಿ ಆ ಒಂದು ಟ್ವಿಟರ್ ಅಧ್ಯಯನವನ್ನು ಶುರು ಮಾಡ್ತೀವಿ. ಮತ್ತೆ ಸಿದ್ದರಾಮಯ್ಯನವರು ಅವರೇನು SC TSP ದುಡ್ಡನ್ನ ಅವರೇನು ಅವ್ರ ಕೈಯಿಂದ ಕೊಟ್ಟಿಲ್ಲ. ಸಂವಿಧಾನದಲ್ಲಿ ಏನಿದೆಯೋ ಸರ್ಕಾರದಲ್ಲಿ ಏನಿದೆಯೋ ಅದನ್ನೇ ಅವರು ಜಾರಿ ಮಾಡಿದ್ದಾರೆ. ನಮ್ಮ ಹಣ ನಮಗೆ ವಾಪಸ್ ಕೊಡಬೇಕು. ಇಲ್ಲವಾದ್ರೆ ಯಾವ ರೀತಿಯಲ್ಲಿ 70ನೇ ದಶಕದಲ್ಲಿ ದಲಿತ ಚಳವಳಿಗಳು ಹೋರಾಟಕ್ಕೆ ಬೀದಿಗಿಳಿಯಿತೋ ಅದಕ್ಕಿಂತ ಉಗ್ರವಾದ ಹೋರಾಟ ಈ ಸಲ ಕರ್ನಾಟಕದಲ್ಲಿ ನಡೆಯುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ವಿಚಾರ ಪಡ್ತೀನಿ. ಈಗ ನಮ್ಮ ಹಿರಿಯ ಹೋರಾಟಗಾರ ಮುತ್ತರಾಜನ ಮಾತಾಡ್ತಾರೆ.